ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಕಳಕಳಿಯ ಮನವಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸುಮಾರು 87% ಅಷ್ಟು ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೇ ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ಅಂಥವರಲ್ಲಿ ನಾನು ತುಂಬ ಹೃದಯದಿಂದ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೊಂದು ನಮಗೆ ಬೆಂಬಲ ಅಷ್ಟೇ. ಅದಕ್ಕೆ ನಿಮ್ಗೆ ಯಾವುದೇ ರೀತಿಯ ಚಾರ್ಜಸ್ ಕೂಡ ಅಪ್ಲೈ ಆಗೋದಿಲ್ಲ, ಫ್ರೀ ಆಗಿರುತ್ತೆ. ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿ ವಿಡಿಯೋನ ಫಸ್ಟ್ ಫುಲ್ ನೋಡಿ. ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾರಿಗೂ ಮೋಸ ಮಾಡೋದಕ್ಕಿಂತ ಇಲ್ಲಿಗೆ ಬಂದಿಲ್ಲ. ಏನಿದೆ ವಾಸ್ತವ ಅದನ್ನು ಮಾತ್ರ ನಾನು ಮಾತಾಡ್ತೀನಿ. ನನ್ನ ವೀಕ್ಷಕರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ನಾನು ಅದಕ್ಕೆಲ್ಲದಕ್ಕೂ ಪ್ರೂಫ್ ತೋರಿಸಿನೇ ಮಾತಾಡ್ತೀನಿ. ಈಗ ಇವತ್ತಿನ ಟಾಪಿಕ್ಗೆ ಬಂದ್ಬಿಡೋಣ. ನಿಮ್ಮ ಹಳೆಯ ನಾಣ್ಯಗಳನ್ನು ಮಾರೋದಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ತಪ್ಪಲ್ಲ, ಮಾರಿ. ಯಾಕಂದ್ರೆ ಅದು ನಿಮ್ಮ ಸ್ವತ್ತು. ನೀವು ಅದನ್ನು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಮಾರಬಹುದು. ಆದರೆ ಅದಕ್ಕೂ ಮುಂಚೆ ಹುಷಾರು. ಟೋಪಿ ಹಾಕೋದಕ್ಕೆ ಅಂತಾನೆ ಸುಮಾರು ವರ್ಗದ ಜನ ಕಾಯ್ತಾ ಇದ್ದಾರೆ ನಿಮ್ಮನ್ನ ಯಾಮಾರಿಸ್ಬೇಕು ಅಂತ. ಖಂಡಿತವಾಗಿನು ಸುಮಾರು ಜನಗಳು ಒಂದು ಬಲೆ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ನಿಮ್ಮಂತ ಮಿಕಗಳು ಬರಲಿ, ಏನು ಗೊತ್ತಿಲ್ದಿರೋರು ಬರಲಿ, ಬಲೆ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಹಾಕ್ಬಿಟ್ಟು ಟ್ರ್ಯಾಪ್ ಮಾಡಿ ಬಿಸಾಕ್ತಾರೆ. ಹಾಗಾದ್ರೆ ಎಲ್ಲಿ ಮಾರಿದ್ರೆ ಒಳ್ಳೇದು? ಆಪ್ಷನ್ಸ್ ನೋಡ್ಬಿಡೋಣ. ಅದರಲ್ಲಿರೋ ರಿಸ್ಕ್ಗಳನ್ನ ಕೂಡ ಹೇಳ್ಬಿಡ್ತೀನಿ. ಮೊದಲನೇದು, ಆನ್ಲೈನ್ನಲ್ಲಿ ಮಾರಬಹುದು, ಆದರೆ ಹೈ ರಿಸ್ಕ್. ಏನಪ್ಪ ರಿಸ್ಕ್? ಮಾರ್ಬೋದು ಅಂತಿರೋ ರಿಸ್ಕ್ ಏನು ಅಂತ ಕೇಳ್ತಾ ಇದ್ರಲ್ಲ. OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಆನ್ಲೈನಲ್ಲಿ ಮಾರಿದ್ರೆ ನೀವೊಂದು ನಿಮ್ಮೊಂದು ಲಿಂಕ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ನಿಮ್ಮ ಹತ್ರ ಯಾವ ಕಾಯಿನ್ ಇದೆ ಅಂತ ಹೇಳೋದಕ್ಕೆ ಆ OTP ಹೇಳು ಅಂತ ಹೇಳ್ತಾರೆ. OTP ಹೇಳಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟು, ನಿಮ್ಮ ಪರ್ಸನಲ್ ಎಲ್ಲ ಇರುವಂಥ ಫೋನಲ್ಲಿ ಇರುವಂಥ ಎಲ್ಲ ಡೇಟಾ ಅವರಿಗೆ ಆಕ್ಸೆಸ್ ಸಿಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟು ಕ್ಷಣಾರ್ಧದಲ್ಲೇ ಝೀರೋ ಆಗೋಗುತ್ತೆ. ಇದಕ್ಕೆ ನಾನು ಹೇಳೋದು ಹೈ ರಿಸ್ಕ್. ಜೆನ್ಯೂನ್ ಇದ್ದಾರೆ, ನಾನು ಜೆನ್ಯೂನ್ ಬಗ್ಗೆಗಳು ಮಾತಾಡ್ತಾ ಇಲ್ಲ. ಆದರೆ ಜೆನ್ಯೂನ್ ಅನ್ನೋರು ಹೆಂಗಿದ್ದಾರೆ ಅಂದರೆ ಎಲೆ ಮರೆ ಕಾಯ್ಕೊಳ್ತಾರೆ, ಎಲ್ಲೋ ಹೊರಟೋಗಿದ್ದಾರೆ. ಸುಮಾರು ಜನ ಆನ್ಲೈನ್ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಈ ತರ ಆನ್ಲೈನ್ ಸ್ಕ್ಯಾಮ್ಗಳನ್ನ ನಾನು ಪ್ರಿಫರ್ ಮಾಡೋದಿಲ್ಲ. ಎರಡನೇದು, ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸ್ತಾರೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅಗೇನ್ ನಿಮ್ಮ ಪರ್ಸನಲ್ ಡೇಟಾ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ಅಕೌಂಟ್ಸ್ನ ಡೀಟೇಲ್ಗಳಾಗಿರ್ಬೋದು, ಎಲ್ಲವೂ ಅವ್ರಿಗೆ ಈಸಿಯಾಗಿ ಆಕ್ಸೆಸ್ ಸಿಗುತ್ತೆ. ಮತ್ತೆ ಅಲ್ಲಿ ಟ್ರ್ಯಾಪ್ ಆಗ್ತೀರಾ. ಮೂರನೇದು, ಯಾವುದೋ ಒಂದು ಆ್ಯಡ್ ಬರುತ್ತೆ. ಏನಂದ್ರೆ ನಿಮ್ದೊಂದು ಹಳೆ ಕಾಯಿನ್ ಇಟ್ಕೊಂಡಿರ್ತೀರಾ, ಸ್ಕ್ಯಾನ್ ಮಾಡೋ ಥರ ಆ್ಯಡ್ ಬರುತ್ತೆ. ಸ್ಕ್ಯಾನ್ ಮಾಡಿ ಅದ್ರ ವ್ಯಾಲ್ಯೂ ಇಷ್ಟಿದೆ, ಸೇಲ್ ಮಾಡ್ತೀರಾ ಅಂತ ಕೇಳುತ್ತೆ. ಅಲ್ಲೂ ಕೂಡ ಟ್ರ್ಯಾಪ್. ಯಾಕೆಂದರೆ ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ವಿತೌಟ್ ಪ್ಲೇಸ್ಟೋರಿಂದ ಅದರ ರಿವ್ಯೂಗಳನ್ನ ನೋಡಿದರೆ ಡೌನ್ಲೋಡ್ ಮಾಡಿಕೊಂಡು ಯಾವುದ್ಯಾವುದನ್ನು ಸ್ಕ್ಯಾನ್ ಮಾಡಿ, ಯಾವುದೋ ಒಂದು ₹2 ಕಾಯಿನ್ ಇರುತ್ತೆ, ಅದು ಸ್ಕ್ಯಾನ್ ಮಾಡಿಬಿಡೋದು. ಇದು ಬಂತು ನೋಡಿ ದೊಡ್ಡ ಸುಮ್ಮನೆ ತೋರಿಸುತ್ತೆ. ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು. ನೀವು ಅಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡ್ತೀರಾ, ನಿಮಗೊಂದು ವಾಟ್ಸಪ್ ಲಿಂಕ್ ಬರುತ್ತೆ. ಹೇಗೆ ಅಲ್ಲೂ ಕೂಡ ಟ್ರ್ಯಾಪ್ ಆಗ್ತೀರಾ. ಎಲ್ಲಿ ಲಿಂಕ್ ಬರುತ್ತೆ ಲಿಂಕ್ಗಳನ್ನ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಮತ್ತೆ ಇನ್ನೊಂದು ಏನು ಮಾಡ್ತಾರೆ, ನಿಮ್ಮ ಹತ್ರ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ಕೊತಾರೆ. ಬಂದು ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಹತ್ರ ಇದೆ ಅಂತ ಗೊತ್ತಾದ್ರೆ ಸಾಕು, ಹೇಳಿದ್ರೆ ಆನ್ಲೈನಲ್ಲಿ ಅವ್ರಿಗೆ ಮೆಸೇಜ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಕಾಯಿನ್ ಕಲೆಕ್ಟ್ ಮಾಡ್ಕೊತಾರೆ. ಮತ್ತೆ ಏನು ಮಾಡ್ತಾರೆ ಅಂದರೆ ನಿಮ್ಮ ಕಡೆಯಿಂದ ಒಂದು ಡೂಪ್ಲಿಕೇಟ್ ಅರೆಸ್ಟ್ ಆಗಿರೋದು, ಅಂದರೆ ಡಿಜಿಟಲ್ ಅರೆಸ್ಟ್. ಇವಾಗೆಲ್ಲ ಅದೇ ನಡೀತಾ ಇರೋದು, ಡಿಜಿಟಲ್ ಅರೆಸ್ಟ್. ನಿಮ್ಗೆ ಇಷ್ಟು ಕೊಟ್ಟರೆ ನೋಡಿ, ಈ ಥರ ನೀವು ಆನ್ಲೈನ್ ಫ್ರಾಡ್ ಮಾಡ್ತಾ ನಮ್ಗೆ ಗೊತ್ತಾಗಿದೆ ಅಂದ್ಬಿಟ್ಟು ಫೇಕ್ ಪೊಲೀಸ್ ಐಡಿಯಲ್ಲಿ ಮಾಡಿಬಿಟ್ಟು ನಿಮ್ಮನ್ನು ಟ್ರ್ಯಾಪ್ ಮಾಡಾಕ್ತಾರೆ, ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡ್ತಾರೆ. ಸೊ ಇವಾಗ ನಾವೇನು ಮಾಡೋದು ಹಂಗಾದ್ರೆ? ಈಗೇನು ಹಳೆ ನಾಣ್ಯಗಳು ಮಾರೋದೇ ಇಲ್ವಾ? ಹಂಗಾದ್ರೆ ಮಾರೋದಕ್ಕಾಗದೇ ಇಲ್ವಾ? ಅದಕ್ಕೊಂದು ದಾರಿನೇ ಇಲ್ವಾ? ಸುಮ್ಮನೆ ಹಿಂಗೆ ಇಟ್ಕೊಂಡಿರ್ಬೇಕಾ? ಖಂಡಿತವಾಗೂ ಇಲ್ಲ. ಆನ್ಲೈನ್ನಲ್ಲಿ ನೀವು ಈಸಿಯಾಗಿ ನಾಣ್ಯಗಳನ್ನು ಮಾರಬಹುದು. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಆನ್ಲೈನಲ್ಲೂ ಮಾರ್ಬೋದು, ಆಫ್ಲೈನಲ್ಲೂ ಮಾರ್ಬೋದು. ಆನ್ಲೈನಲ್ಲಿ ಎಲ್ಲಿ ಮಾರಬೇಕು? ಅದು ನಾನೀಗ ಮೊದಲೇ ಹೇಳ್ಬಿಟ್ಟಿದ್ದೀನಿ, ಹೈ ರಿಸ್ಕ್ ಅಂತ. ನಾನು ಆ ಥರದನ್ನ ಸಜೆಸ್ಟ್ ಮಾಡೋದಿಲ್ಲ. ಆಫ್ಲೈನಲ್ಲಿ ಮಾರೋದನ್ನ ಹೆಂಗೆ ಅಂದರೆ, ನೀವು ಈ ಕೈಯಲ್ಲಿ ಕಾಯಿನ್ಗಳನ್ನ ಕೊಟ್ಟು ಮತ್ತು ಈ ಕೈಯಲ್ಲಿ ದುಡ್ಡಿಸ್ಕೊತೀರಾ. ಈ ಥರದ್ದು ನಿಮಗೆ ಜೆನ್ಯೂನ್ ಅನಿಸುತ್ತೆ, ಮತ್ತು ಸ್ವಲ್ಪ ಸೇಫ್ ಇರುತ್ತೆ. ಹಾಗಾದರೆ ಆಫ್ಲೈನಲ್ಲಿ ಮಾರೋದು 100% ಸೇಫಾ? ಅದು ನಿಮ್ಮ ಬುದ್ಧಿಗೆ ತಕ್ಕಂತೆ ಇರುತ್ತೆ. ನಿಮ್ಮ ಬುದ್ಧಿ ಮತ್ತೆ ಎಷ್ಟಿರುತ್ತೆ ಅಷ್ಟು ನಿಮ್ಮನ್ನು ಯಾಮಾರಿಸೋದು ತುಂಬ ಕಡಿಮೆ ಆಗುತ್ತೆ. ಸೊ ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಈ ಥರದೊಂದು ಕಾಯಿನ್ ಇದೆ ಅಂತ ಇಟ್ಕೊಳ್ಳಿ. ಯಾವುದಿದು? ₹2 ಡೆಫಿನೆಟಿವ್ ಕಾಯಿನು, 2000 ಇಸ್ವಿಯ ಮಾಸ್ಕೋ ಮಿಂಟ್ನ ಕಾಯಿನು. ಸೊ ಇದನ್ನ ಯಾರಾದರೂ ನೀವು ನೋಡಿದ್ರೆ ಅನ್ಕೊಂತೀರಾ, ಓಕೆ ಇದು ಇಷ್ಟೊಂದು ಚೆನ್ನಾಗಿದೆ, ಹೊಳಿತಾ ಇದೆ ಕಾಯಿನು, ಇದಕ್ಕೆ ಏನಿಲ್ಲ ಅಂದ್ರೆ ಮಿನಿಮಮ್ ₹1000-2000 ಬೆಲೆ ಇರ್ಬೋದಾ ಅಂತ ಅನ್ಕೊಂತೀರಾ. ಖಂಡಿತವಾಗ್ಲೂ ಇದಕ್ಕೆ ಎಷ್ಟು ಬೆಲೆ ಇದೆ ಅಂತ ನೀವು ತಿಳ್ಕೊಂಡಿರ್ಬೇಕು. ನೀವು ಈ ಥರದ್ದು ನಿಮ್ಮ ಹತ್ರ ನಾನು ನೋಡಿದ್ದೀರಿ, ಎಲ್ಲ ಸುಮಾರು ನಾಣ್ಯಗಳಿರುವಂಥದ್ದು. ನೀವು ಯಾವುದೇ ನಾಣ್ಯಗಳನ್ನ ಮಾರೋದಕ್ಕೆ ಹೋಗಿ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಐಡಿಯಾ ಅಂದರೆ ಏನು? ಅದ್ರಿಗೆ ಬೆಲೆ ಎಷ್ಟು, ಅದು ಯಾವ ಕೆಟಗರಿಯಲ್ಲಿ ಇದೆ, ಅದು ಗೊತ್ತಿದ್ರೆ ಮಾತ್ರ ನೀವು ಎಲ್ಲಿ ಬೇಕಾದ್ರೂ ಈಸಿಯಾಗಿ ಸೇಲ್ ಮಾಡ್ಬೋದು. ಫಸ್ಟು ನಿಮ್ಮ ಹತ್ರ ಇರುವಂಥ ನಾಣ್ಯಗಳಿಗೆ ಬೆಲೆ ತಿಳ್ಕೊಳ್ಳಿ. ಅದು ಮಾಡ್ಬೇಕಾದಂಥ ಮೊದಲನೇ ಕೆಲಸ. ಬೆಲೆ ಹೇಗೆ ತಿಳ್ಕೊಳೋದು ನೋಡಿ, ನಾನು ಪ್ರಿಫರ್ ಮಾಡೋವಂಥದ್ದು ಒಂದು ಬುಕ್ಗಳನ್ನ ಪ್ರಿಫರ್ ಮಾಡ್ತೀನಿ. ಆನ್ಲೈನ್ ವೆಬ್ಸೈಟ್ಗಳನ್ನ ಅಷ್ಟೊಂದು ನಾನು ಪ್ರಿಫರ್ ಮಾಡೋದಿಲ್ಲ. ಸೊ ಹಂಗಾರೆ ಯಾವ ಬುಕ್ಕು ನೋಡಿ, ಇಲ್ಲೊಂದು ನನ್ನ ಹತ್ರ ಬುಕ್ ನೋಡಿ, 2000 ಇಸ್ವಿಯ ಈ ಒಂದು ನಾಣ್ಯ ನನ್ನ ಹತ್ರ ಇದೆ. ಇದ್ರ ಬೆಲೆ ಎಷ್ಟು ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಬೇಕು. ಹೆಂಗ್ ಮಾಡಬೇಕು ನೋಡಿ, ಇದೊಂದು ಬುಕ್ ಇದೆ. ಯಾವುದಿದು? ಬ್ರಿಟಿಷ್ ಇಂಡಿಯಾ, ಪೋರ್ಚುಗೀಸ್ ಇಂಡಿಯಾ, ರಿಪಬ್ಲಿಕ್ ಇಂಡಿಯಾ 1835ರಿಂದ 2025 ಏನೇನು ನಾಣ್ಯಗಳು ಬಂದಿದ್ದಾವಲ್ಲ, ಎಲ್ಲಾ ನಾಣ್ಯಗಳ ಬೆಲೆ ಎಷ್ಟು, ಅದರ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು,
ಎಲ್ಲವನ್ನೂ ಇರುವಂಥದ್ದು, ಗೋಲ್ಡ್ ಕಾಯಿನ್ ಇದೆ ಪ್ರತಿಯೊಂದು ಇರುವಂಥದ್ದು. ನೋಡಿ ಈ ಬುಕ್ನ ನೀವು ತಗೊಂಡ್ರೆ ನಿಮ್ಗೊಂದು ಈಸಿ ಆಗುತ್ತೆ. ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ಹೆಂಗೆ ಇದರಲ್ಲಿ ಅಂದ್ರೆ, ನೋಡಿ ಇದೇ ಕಾಯಿನ್ಗಳನ್ನ ಇದೆ ಒಂದು ಇದನ್ನ ಓಪನ್ ಮಾಡ್ತಾ ಇದ್ದೇನೆ. ನೋಡಿ ಎಲ್ಲ ನಾಣ್ಯಗಳದ್ದು ಬೆಲೆ ಇರುವಂಥದ್ದು. ನೋಡಿ ಇದೇ 2 ರೂಪಾಯಿ ಅಲ್ವಾ ನಾನು ತೋರಿಸಿದ್ದು. ನೋಡಿ ಇದೇ 2 ರೂಪಾಯಿ. ಈಗ ಇಲ್ಲಿ ಬಂದ್ರೆ ಕೆಳಗಡೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟನೇದು 2000ನೇ ಇಸ್ವಿದೆ ಅಲ್ವಾ. ನೋಡಿ ಇಲ್ಲಿ 2000ನೇ ಇಸ್ವಿದೆ, ಕೇವಲ 5 ರೂಪಾಯಿ ಅಷ್ಟೇ ಫೈನ್ ಕಂಡೀಷನ್ ಅಲ್ಲಿ. UNC ಕಂಡೀಷನ್ ಇತ್ತು ಅಂದ್ರೆ 30 ರೂಪಾಯಿ. ಯಾವ್ದಿದು ಮಾಸ್ಕೋ ಮಿಂಟ್ ನೋಡ್ಬೋದು, ಇಲ್ಲಿ ಮಾಸ್ಕೋ ಮಿಂಟ್ ಇದೆ. ಕಾಮನ್ ಕ್ಯಾಟಗರಿಯ ನಾಣ್ಯ, ಸಿ ಅಂದ್ರೆ ಕಾಮನ್ ಕ್ಯಾಟಗರಿ ಅಂತ. ಇದೇನಾದ್ರು ಸ್ಕೇರ್ ಕ್ಯಾಟಗರಿ ರೇರ್ ಕ್ಯಾಟಗರಿ ಇತ್ತು ಅಂದ್ರೆ ಮಾತ್ರ ವ್ಯಾಲ್ಯೂ, ಇಲ್ಲ ಅಂದ್ರೆ ಇಲ್ಲ. ಸೊ ಈಗ ನೀವ್ ಹೇಳಿ, ಈ ತರದ ನಾಣ್ಯಗಳನ್ನ ಇಟ್ಕೊಂಡು ನಿಮ್ಮನ್ನ ಯಾಮಾರ್ತಾ ಇದ್ದಂಥವ್ರು ಇವಾಗಿನ ಮೇಲೆ ಯಾಮಾರ್ಸಕ್ಕಾಗತ್ತಾ? ಈ ತರ ನಿಮ್ಮ ಹತ್ರ ನಿಮ್ಗೆ ಗೊತ್ತಾಗ್ಬಿಡ್ತಿದೆ. ಈ ತರ ಬುಕ್ ಇತ್ತು ಅಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಾವು ಈ ನಾಣ್ಯಗಳನ್ನ ಸೇಲ್ ಮಾಡ್ಬೇಕಾ ಬೇಡವಾ, ತಗೊಂಡು ಕಾಯಿನ್ ಎಕ್ಸಿಬಿಷನ್ಗೆ ಹೋಗ್ಬೇಕಾ ಬೇಡವಾ, ಏನ್ ಮಾಡೋದಿದ್ರು ಹಣೆ ಬರ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಪ್ರಿಫರ್ ಮಾಡೋಂಥದ್ದು ಈ ತರದ ಬುಕ್ಗಳಿಂದ ನಿಮ್ಗೆ ನೀವು ಮೋಸ ಹೋಗೋದು ತಪ್ಪುತ್ತೆ. ಇದ್ರ ಬೆಲೆ ಸುಮಾರು 800 ರೂಪಾಯಿ ಆಗಬಹುದು. ಫ್ಲಿಪ್ಕಾರ್ಟ್ ಅಲ್ಲಿ ಇದು ಅವೈಲಬಲ್ ಇರುವಂತದ್ದು. ಆಸಕ್ತರು ಹೋಗಿ ಬೈ ಮಾಡಿ. ಸೊ ಇವಾಗ ವಿಷಯಕ್ಕೆ ಬಂದ್ಬಿಡೋಣ. ಹಾಗಾದ್ರೆ ನಾಣ್ಯಗಳನ್ನ ಮಾರೋದು ಎಲ್ಲಿ? ಖಂಡಿತವಾಗ್ಲೂ ನಾಣ್ಯಗಳನ್ನ ಮಾರೋದಕ್ಕೆ ಜಾಗ ಇದೆ, ಅದು ಕಾಯಿನ್ ಎಕ್ಸಿಬಿಷನ್. ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಯಾವ ರೀತಿ ಮಾರಬೇಕು, ಹೇಗ್ ಮಾರಬೇಕು, ಇದೆಲ್ಲವನ್ನು ನಿಮ್ಗೆ ಮಾಹಿತಿ ಬೇಕು ಅಂದ್ರೆ ನೋಡಿ, ಈ ವಿಡಿಯೋದ ಕೊನೆಯಲ್ಲಿ ಮತ್ತೊಂದು ವಿಡಿಯೋ ನಾನು ಅಟ್ಯಾಚ್ ಮಾಡಿದ್ದೀನಿ, ನನ್ನ ವಿಡಿಯೋನೇ ಅದು ಕೂಡ. ಅದರಲ್ಲಿ ಹೋಗಿ ನೋಡಿ, ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿದ್ದೀನಿ. ನಿಮ್ಮ ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ನೀವು ನಿಮ್ಮ ಹಳೆಯ ನಾಣ್ಯಗಳನ್ನ ಯಾವ ರೀತಿ ಮಾರಬೇಕು, ಮತ್ತೆ ನೀವು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ನಾಣ್ಯದ ಬೆಲೆ ನಿಮ್ಗೆ ಗೊತ್ತಿರಬೇಕು, ಮತ್ತೆ ಅದು ಯಾವ ಕ್ಯಾಟಗರಿಯ ನಾಣ್ಯ ಅಂತ ನಿಮ್ಗೆ ಗೊತ್ತಿರಬೇಕು. ರೇರ್ ಕ್ಯಾಟಗರಿ ನಾಣ್ಯನ, ಸ್ಕೇರ್ ಕ್ಯಾಟಗರಿ ನಾಣ್ಯನ, ಎಕ್ಸ್ಟ್ರೀಮ್ಲಿ ರೇರ್ ಕ್ಯಾಟಗರಿ ನಾಣ್ಯನ, ಅಥವಾ ಕಾಮನ್ ಕ್ಯಾಟಗರಿ ನಾಣ್ಯನ, ಇವೆಲ್ಲ ಗೊತ್ತಿದ್ರೆ ಮಾತ್ರ ನೀವು ಮಾರಬಹುದು. ಮತ್ತೆ ಈ ನಾಣ್ಯದ ಕಂಡೀಷನ್ ಕೂಡ ನೋಡಿ, ಈ ತರ ಇದ್ರೆ ಅಂದ್ರೆ UNC ಅನ್ಸರ್ಕ್ಯುಲೇಟೆಡ್ ಅಂತಾರೆ, ಅಂದ್ರೆ ಚಲಾವಣೆಯಲ್ಲಿ ಬಂದಿಲ್ದಿರೋಂಥ ನಾಣ್ಯ, ಡೈರೆಕ್ಟ್ ಆಗಿ ಮಿಂಟ್ ಆಗಿ ನಿನ್ ಕೈಗೆ ಬಂದಿರಬೇಕು ಆ ತರದ್ದು. ಅದೇ ನೋಡಿ ಈ ತರದಾದ್ರೆ ಇದನ್ನೇ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಂತ ಅಂತಾರೆ. ಎಕ್ಸ್ಟ್ರಾ ಫೈನ್ ಅಂದ್ರೆ ಏನು, ಸುಮಾರು ಜನಗಳ ಹತ್ರ ಹೋಗಿ ಸ್ವಲ್ಪ ಯೂಸ್ಡ್ ಕಂಡೀಷನ್ ಇರುವಂತ ನಾಣ್ಯಗಳನ್ನ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಂತಾರೆ. ಈ ತರದ ನಾಣ್ಯಗಳಿಗೆ ಹೆಚ್ಚು ಬೇಡಿಕೆ ಇರೋದಿಲ್ಲ. UNC ಕಂಡೀಷನ್, ನೀವು ಯಾವುದೇ ಕ್ಯಾಟಗರಿಯ UNC ಕಂಡೀಷನ್ ಕಾಯಿನ್ ಇತ್ತು ಅಂದ್ರೆ ಈಸಿಯಾಗಿ ಸೇಲ್ ಮಾಡಬಹುದು. UNC ಕಂಡೀಷನ್ ಕಾಯಿನ್ಗಳು ಅಂದ್ರೆ ಏನು ಅಂದ್ರೆ ಹೊಸದಾಗಿರ್ಬೇಕು. ನೋಡಿ ಈ ತರ ಹೊಳಿತಾ ಇರ್ಬೇಕು ಕಾಯಿನ್ಗಳು. ಫೈನ್ ಕಂಡೀಷನ್ ಅಂದ್ರೆ ನೋಡಿ ಈ ತರ ಇರುತ್ತೆ, ಇದು ಫೈನ್ ಕಂಡೀಷನ್. ನಾನೇ ಸ್ವಲ್ಪ ಹಾಳಾಗಿರುತ್ತೆ, ಫೈನ್ ಆಗಿದೆ, ಫೈನ್ ವ್ಯಾಲ್ಯೂ ಅಂತ ಅನ್ಕೊಳ್ಳಿ. ಸೊ ಇವಾಗ ಹೇಳಿ, ನಿಮಗೆ ಒಂದು ಐಡಿಯಾ ಬಂತಾ ಇಲ್ವಾ? ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಫಸ್ಟ್ ಯಾವುದೇ ಒಂದು ವಿಷಯದ ಬಗ್ಗೆ ನಾಲೆಡ್ಜ್ ತಿಳ್ಕೊಳ್ಳಿ. ಈಗ ವಿಷಯ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾವುದೇ ರೀತಿಯ ಏನೋ ಚಾರ್ಜ್ ಇರೋದಿಲ್ಲ, ಫ್ರೀ ಇದು. ಸೊ ಇದು ನಮಗೆ ಒಂದು ಪ್ರೋತ್ಸಾಹ ಅಷ್ಟೇ. ನಮ್ಮಂತಹ ಸಣ್ಣ ಕ್ರಿಯೇಟರ್ಗಳಿಗೆ ನೀವು ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಆಗ್ತೀರಲ್ಲ, ಅದೇ ನಮಗೊಂದು ಬೆಂಬಲ ಅಷ್ಟೇ.